ಸ್ನೇಹಿತರೆ ಹಾಗೂ SSLCಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ SSLCಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ವಾಸ್ತವ ಸಂಖ್ಯೆಗಳು ಈ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥ ನೀಲನಕ್ಷೆಯನ್ನು ಆಧರಿಸಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿರ್ತಕ್ಕಂಥ ಅಂಕಗಳು 3 ಅಂಕಗಳು. ಆ 3 ಅಂಕಗಳನ್ನು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೋ ಅನ್ನೋದನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ವಾಸ್ತವಿಕ ಸಂಖ್ಯೆ ಘಟಕದಲ್ಲಿ 3 ಅಂಕಗಳು ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ನೋಡೋಣ. ವಾಸ್ತವಿಕ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ 1 + 2 = 3 ಅಂದರೆ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಹಂಗಾರೆ 1 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾರೋ ಅನ್ನೋದನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಫಾರ್ ಎಕ್ಸಾಂಪಲ್, ಈ ರೀತಿ ಪ್ರಶ್ನೆಗಳನ್ನು 1 ಅಂಕಗಳಿಗೆ ಕೇಳ್ತಕ್ಕಂಥದ್ದು. ಯಾಕಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಈ ವರ್ಷದ ನೀಲನಕ್ಷೆಯನ್ನು ಆಧರಿಸಿ ನಾವು ಏನು ಮಾಡ್ಬೋದು, ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇಂಥ ರೀತಿಯ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಬೇಕಾಗ್ತದೆ. ಈಗ 1ನೇ ಪ್ರಶ್ನೆ, 90ರ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ. 90ರ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ. 90ನ್ನ ನಾವು 2 × 3 × 3 × 5 ಅಂತ ಹೊಡ್ಕೋಬಹುದು. ಅಂದ್ರೆ ಯಾವ ರೀತಿ ಹೊಡ್ಕೋತಾರೋ ಅನ್ನೋದನ್ನ ನಿಮ್ಗೆ ನೋಡೋಣ. ಈಗ 90 ಅದ ತಿಳ್ಕೊರಿ. 90ನ್ನ ನಾವು ಏನ್ ಮಾಡ್ಕೋಬೇಕು, ಹೊಡ್ಕೋಬೇಕು. ಹೆಂಗಂದ್ರೆ 2ರಲ್ಲಿ ಮುಗಿ, 2ರಲ್ಲಿ ಹೊಡ್ಕೋಬೇಕು. 2 9 ಅದ, 2 4 8 ಎಷ್ಟು ಉಳಿತು, 1 ಉಳಿತದ, 10 ಆಯ್ತು, 2 5 10. ಇನ್ನ ಕೊನೆಗೆ 45ರಲ್ಲಿ ಕೊನೆಗೆ ಬೆಸ್ ಸಂಖ್ಯೆ ಇರೋದ್ರಿಂದ 2ರಲ್ಲಿ ಹೋಗಲ್ಲ. ಈಗ 3ರಲ್ಲಿ ಹೊಡೋಣ. 3 1 3 1 ಇರ್ತದ, 3 5 15 ಮತ್ತು 3 5 15. ನೆಕ್ಸ್ಟ್ 5 1 5. ಅವಾಗ 2 × 3 × 5 ಇದರ ಅಪವರ್ತನಗಳಾಗ್ತದೆ. 2ನೇ ಪ್ರಶ್ನೆ, 7 ಮತ್ತು 12ರ ಮಸಾವನ್ನ ಕಂಡಿರಿ. ನೋಡ್ರಿ, 7 ಮತ್ತು 12 ಎರಡು ಯಾವ ಮಗ್ಗಿಗಳಲ್ಲಿ ಅದ ಅಂದಾಗ ಅದು ಯಾವುದೇ ತರದ ಮಗ್ಗಿಗಳಿಲ್ಲ. ಯಾಕಂದ್ರೆ 7 12 ಒಂದ ಮಗ್ಗಿಯಲ್ಲಿ ಹೋಗಲ್ಲ. ಅದರಿಂದ 1 7 7, 1 12 12 ಆಗ್ತದ. ಅದರಿಂದ ಇದರ ಮಸ 1 ಆಗ್ತದ. 12 ಮತ್ತು 18ರ ಮಸ 6 ಆದರೆ ಅವುಗಳ ಲಸವನ್ನ ಕಂಡುಹಿಡಿಯಿರಿ. ಈ ರೀತಿ ಪ್ರಶ್ನೆಗಳನ್ನ ಬಹಳ ಸಲ ಪರೀಕ್ಷೆಗೆ ಕೇಳ್ತಕ್ಕಂಥದ್ದು. ಈಗ ನೋಡ್ರಿ, ಲಸ ಮಸ ಮತ್ತು 2 ಸಂಖ್ಯೆಗಳ ಗುಣಲಬ್ಧಕ್ಕಿರ್ತಕ್ಕಂಥ ಸಂಬಂಧ ಏನೈತ್ರ, ಎ × ಬಿ. 2 ಸಂಖ್ಯೆಗಳ ಗುಣಲಬ್ಧ ಆ 2 ಸಂಖ್ಯೆಗಳ ಲಸ LCM ಮತ್ತು ಮಸಗಳ ಗುಣಲಬ್ಧ ಆಗಿರ್ತದೆ. SCM ಎರಡೂದ್ರ ಗುಣಲಬ್ಧ ಇರ್ತದೆ. ಲಸ ಮತ್ತು ಮಸ ಗುಣಲಬ್ಧ ಆಗಿರ್ತದೆ. ಹಂಗಾರೆ 2 ಸಂಖ್ಯೆಗಳ ಗುಣಲಬ್ಧ ಅದರ ಮಸ ಮತ್ತು ಲಸಗಳ ಗುಣಲಬ್ಧ ಆಗಿರ್ತದೆ. ಹಂಗಾರೆ 6 ಈ ಕಡೆ ಸೈಡ್ ಬಂದಾಗ ಭಾಗಾಕಾರ ಆಗ್ತದ. ಅವಾಗ 12 × 12 × 18 / 6 ಆಗ್ತದ. 6 ಈ ಕಡೆ ಬಂದಾಗ ಭಾಗಾಕಾರ ಆಗ್ತದೆ. ನಂತರ 6 1 6 2 12, 18 2 36 ಬರ್ತದೆ. ಎಷ್ಟು ಬರ್ತದೆ? 36 ಬರ್ತಕ್ಕಂಥದ್ದು. ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಸಾವು 1 ಡ್ಯಾಶ್ ಸಂಖ್ಯೆ ಆಗಿರ್ತದೆ. ನೋಡಿ, ಯಾವುದೇ 2 ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗಲೂ ಒಂದು ಬೆಸ್ ಸಂಖ್ಯೆನ ಆಗಿರ್ತದೆ. ಸಮ ಸಂಖ್ಯೆ ಎಂದು ಬರಕ್ ಸಾಧ್ಯ ಇಲ್ಲ. ಯಾವುದೇ 2 ಧನ ಪೂರ್ಣಾಂಕ ಎ ಮತ್ತು ಬಿ ಗಳಿಗೆ ಮಸ ಎ × ಬಿ ಮತ್ತು ಲಸ ಎ, ಬಿ ಇದಕ್ಕೆ ಸಮನಾದದ್ದು ಯಾವ್ದಪ್ಪ ಅಂದ್ರೆ ಎ × ಬಿ. ಯಾಕಂದ್ರೆ ಈಗಾಗಲೇ ಇದನ್ನು 2 ಧನ ಪೂರ್ಣಾಂಕಗಳ ಗುಣಲಬ್ಧ ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮವಾಗಿರ್ತದೆ. ಇಷ್ಟು 1 ಅಂಕಗಳಿಗೆ ಕೇಳ್ತಕ್ಕಂಥದ್ದು. ಇನ್ನು 2 ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದು ಪ್ರತಿ ವರ್ಷ ಈ ರೀತಿ ಪ್ರಶ್ನೆಯನ್ನು ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನಾವಳಿ. ಯಾವುದಂದ್ರೆ √2 ಇರ್ಬೋದು, √3 ಇರ್ಬೋದು, √5 ಇರ್ಬೋದು, ಅಥವಾ ಮಿಶ್ರಿತ ಇರ್ಬೋದು, 3 + √2 ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು. ಅದಕ್ಕೆ 3 + √2 ಇದೊಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುತ್ತೆ. 2 ಅಂಕಗಳಿಗೆ ಕೇಳ್ತಕ್ಕಂಥದ್ದು. ಈ ರೀತಿ ಪ್ರಶ್ನೆಯನ್ನು ಕೇಳಿದಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 3 + √2 ಐತ್ಲೆ, ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತ ಮೊದಲು ತಗೋಬೇಕು. ಅಂದ್ರೆ ಭಾಗಲಬ್ಧ ಸಂಖ್ಯೆ ಯಾವಾಗಲೂ ಯಾವ ರೂಪದಾಗ ಇರ್ತಾವು? a/b ರೂಪದಾಗ ಇರ್ತಾವ. ಆಗ 3 + √2 = a/b ರೂಪ. ನಂತರ ಇಲ್ಲಿ ವಿದ್ಯಾರ್ಥಿ ಗಮನಿಸಬೇಕಾಗ್ತದೆ. ನೋಡ್ರಿ, 3 + √2 a/b ಐತಲ್ಲ,
ನಂತರ ನಾವೇನ್ ಮಾಡಬೇಕು, √2 ಅನ್ನ ಹಂಗೆ ಇಟ್ಕೊಂಡು ಈ 3 ಈ ಕಡೆ ಹೋಗ್ಬೇಕು. ಅವಾಗ -3 ಆಗ್ತದ. ಏನಾಗ್ತದೆ, ಹೋಗಿ -3 ಆಗ್ತದೆ. ಅವಾಗ a/b = -3. ನಂತರ a/b = -3 ಆದಾಗ ಇಲ್ಲಿ 3/1 ಇರ್ತದಲ್ಲ, ಅವಾಗ ಲಸ 3 ಆದಾಗ b ಆದಾಗ a ಈ b ಇದ್ದಿದ್ದು ಗುಣಾಕಾರ ಆಗ್ತದ, -3b ಆಗ್ತದ. ಇಲ್ಲಿ ಬರ್ತದ ಅದು. ಆದ್ರಿಂದ √2 = a - 3b/b ಒಂದು ಭಾಗಲಬ್ಧ ಸಂಖ್ಯೆ. ನೋಡಿ, √2 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಆದ್ದರಿಂದ ನಮ್ಮ ಊಹೆ ತಪ್ಪಾಗ್ತದ. 3 + √2 ಒಂದು ಅಭಾಗಲಬ್ಧ ಸಂಖ್ಯೆ. ಇದೇ ರೀತಿಯಾಗಿ ವಿದ್ಯಾರ್ಥಿಗಳು ಬೇರೆ ಬೇರೆ ಈ ರೀತಿ ಇರ್ತಕ್ಕಂಥ ಲೆಕ್ಕವನ್ನ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಬೇಕಾಗ್ತದೆ. 2 + √3 ಅದ, 5 - √3, 2 + √5, 3 + √5 ಈ ರೀತಿ ಲೆಕ್ಕಗಳನ್ನು ವಿದ್ಯಾರ್ಥಿಗಳು ರೂಢಿ ಮಾಡಿಕೊಳ್ಳ್ರಿ. ಅದೇ ರೀತಿಯಾಗಿ 2 + √6 ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ವಿದ್ಯಾರ್ಥಿಗಳ